ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಮಂತ್ರಶಕ್ತಿಯ 2ನೇ ಭಾಗವಾದಂತಹ ಶಕ್ತಿ ಪೂಜೆ ಅನ್ನೋ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಅದೇ ಕಥೆಯ ಮುಂದುವರೆದ ಭಾಗ. ಪಾತ್ರಗಳು ಬೇರೆ ಬರ್ತಾ ಹೋಗುತ್ತವೆ, ನೋಡೋಣ ಬನ್ನಿ. ಜಾಜಿಹಳ್ಳಿನಲ್ಲಿ ಎಲ್ಲ ಸುಖಾಂತವಾಗತ್ತೆ. ನವದಂಪತಿಗಳು ಬೆಂಗಳೂರಿಗೆ ಹಿಂತಿರುಗ್ತಾರೆ. ಅವ್ರ ಜೊತೆಗೆ ಬಂದಿದ್ದಂತಹ ಅವರ ಗೆಳೆಯರು ಕೂಡ ಒಬ್ಬೊಬ್ಬರಾಗಿ ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾರೆ. ಇನ್ನು ಅವ್ರ ಜೊತೆ ಬಂದಿದ್ದಂತಹ ಸಭಾಪತಿ ಶಾಸ್ತ್ರಿಗಳ ಕತೆ ಇವಾಗ ಪ್ರಾರಂಭ ಆಗುತ್ತೆ. ಒಂದಿನ ಈ ಸಭಾಪತಿ ಶಾಸ್ತ್ರಿಗಳು ತಮ್ಮ ದೊಡ್ಡಮ್ಮನ ಮಗನಾದಂತಹ ವೆಂಕಟೇಶಯ್ಯನ ಮನೆಗೆ ಹೊರಡಲಿಕ್ಕೆ ಸಿದ್ಧವಾಗ್ತಾರೆ. ಯಾಕೆ ಅಂತಂದರೆ ಆ ವೆಂಕಟೇಶಯ್ಯನ ಹೆಂಡತಿ ಹೆಸರು ನರಸಮ್ಮ ಅಂತ ಹೇಳ್ಬಿಟ್ಟು ಆಕೆಗೆ ತುಂಬ ಕಾಯಿಲೆ ಆಗಿರುತ್ತೆ. ಹಾಗಾಗಿ ಆಕೆಯನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹಲಸೂರು ಪೇಟೆನಲ್ಲಿದ್ದ ಅವ್ರ ಮನೆ ಕಡೆಗೆ ಹೊರಡ್ತಾರೆ. ದಾರಿನಲ್ಲಿ ಅವ್ರಿಗೆ ಭದ್ರಯ್ಯ ಎದುರಾಗ್ತಾನೆ. ಈ ಭದ್ರಯ್ಯ ಅವನು ಬಹಳ ಕ್ರೂರ ವ್ಯಕ್ತಿ. ಅವನನ್ನು ಒಂದ್ಸಲ ನೋಡಿದ್ರೇ ಮೈ ನಡಗಬೇಕು, ಆ ಥರ ಅವನ ರೂಪ ಇರುತ್ತೆ. ಬೆನ್ನಿನ ಮೇಲೆ ನೀಳವಾಗಿ ಕೇಶರಾಶಿಯನ್ನು ಬಿಟ್ಟಿರ್ತಾನೆ. ಕಿವಿಯಲ್ಲಿ ದೊಡ್ಡದಾದ ದಪ್ಪದಾದ 10 ಕಡಗ ಹಾಕ್ಕೊಂಡಿರ್ತಾನೆ. ಹಣೆಯ ಅಡ್ಡಕ್ಕೆ ಚೌಕಾಕಾರವಾಗಿ ಕುಂಕುಮ ಇಟ್ಕೊಂಡಿರ್ತಾನೆ. ಅಗಲವಾದ ಕಣ್ಣುಗಳು, ದಪ್ಪವಾದ ಮೂಗು, ಮೇಲ್ತುಟಿಯನ್ನು ಬಿಲ್ಲಿನ ಆಕಾರದಲ್ಲಿ ಸುತ್ತಿವರಿದಂತಹ ದಟ್ಟವಾದ ಮೀಸೆ ಇರುತ್ತೆ. ಪುಷ್ಟವಾದ ಸ್ಥೂಲಕಾಯ ಇರುತ್ತೆ. ಕಬ್ಬಿಣದ ಕಂಬಗಳ ಹಾಗೆ ದೃಢವಾಗಿ ಕಪ್ಪಾಗಿ ಕಾಲುಗಳಿರುತ್ತೆ. ಇವನನ್ನು ನೋಡಿದ್ರೆ ಈ ಭದ್ರಯ್ಯ ಬಹಳ ಭದ್ರವಾದ ಆಳು ಅನ್ನೋ ಹಾಗೇನೆ ಅನ್ನಿಸ್ತಾ ಇರುತ್ತೆ. ಇಂತಹ ಭದ್ರವಾದ ಆಳನ್ನು ಕೂಡ ಸಭಾಪತಿ ಶಾಸ್ತ್ರಿಗಳು ಒಂದ್ಸಲ ಗಡಗಡ ನಡಗಿಸ್ತಾರೆ. ಅದು ಮುಂದೆ ಬರುತ್ತಾ ಕತೆ. ಇನ್ನು ಈ ಶಾಸ್ತ್ರಿಗಳ ಮನೆಯವರು ಯಾರೂ ಭದ್ರಯ್ಯ ಬರೋದನ್ನು ಗಮನಿಸೋದಿಲ್ಲ. ಅವನು ಎದುರಿಗೆ ಬರ್ತಾನೆ. ಭದ್ರಯ್ಯ ಈ ಪರಿವಾರವನ್ನೇ ಹಿಂಬಾಲಿಸ್ಕೊತ ಬರ್ತಾನೆ. ಶಾಸ್ತ್ರಿಗಳು ಹೋಗಬೇಕಾಗಿದ್ದಂತಹ ವೆಂಕಟೇಶಯ್ಯನ ಮನೆಯ ಪಕ್ಕದಲ್ಲೇ ಈ ಭದ್ರಯ್ಯನ ಮನೆ ಇರುತ್ತೆ. ಹಿಂಬಾಲಿಸ್ಕೊಂಡು ಬರ್ತಿದ್ದ ಭದ್ರಯ್ಯ ಶಾಸ್ತ್ರಿಗಳ ತಂಗಿ ರುಕ್ಕಮ್ಮನನ್ನು ನೋಡ್ತಾ ಬರ್ತಾ ಇರ್ತಾನೆ. ಆಕೆ ಪ್ರಥಮ ಬಾರಿಗೆ ಋತುಮತಿಯಾಗಿ ತುಂಬ ದಿವಸ ಆಗಿರೋದಿಲ್ಲ. ಯೌವನಕ್ಕೆ ಅಡಿ ಇಟ್ಟಿದ್ದ ಆ ಹೊಸದರಲ್ಲಿ ಅವಳ ಚೆಲುವು ಮೆರುಗು ಕೊಟ್ಟ ಹಾಗೆ ತುಂಬ ಚೆಲುವಾಗಿ ಕಾಣ್ತಾ ಇರ್ತಾಳೆ. ಇನ್ನು ಶಾಸ್ತ್ರಿಗಳು ವೆಂಕಟೇಶಯ್ಯನ ಮನೆ ಹತ್ತಿರಕ್ಕೆ ಬರ್ತಾರೆ. ಇನ್ನೇನು ಹೊಸಲು ದಾಟಿ ಒಳಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಗಟ್ಟಿಯಾಗಿ ಕೆಮ್ಮಿ ಗಂಟ್ಲು ಸರಿಪಡಿಸ್ಕೊಳ್ಳೋ ಶಬ್ದ ಕೇಳುತ್ತೆ. ಸಹಜವಾಗಿ ಎಲ್ಲರೂ ಹಿಂತಿರುಗಿ ನೋಡ್ತಾರೆ. ಏಕೆಂದರೆ ಈ ಧ್ವನಿ ಅವ್ರ ಮನೆಯವ್ರು ಯಾರ್ದೂ ಅಲ್ಲ. ಯಾರು ಇಷ್ಟು ಹತ್ತಿರದಲ್ಲಿ ಕೆಮ್ತಾ ಇದ್ದಾರೆ ಅಂತ ನೋಡಿದಾಗ ಭದ್ರಯ್ಯ ತನ್ನ ಮೀಸೆ ಮೇಲೆ ಕೈಯಾಡಿಸ್ಕೊಂಡು ರುಕ್ಮಿಣಿಯನ್ನು ನೋಡಿ ಶಬ್ದವಿಲ್ಲದ ಹಾಗೆ ನಗುತ್ತಾನೆ. ಆ ದೃಶ್ಯವನ್ನು ನೋಡಿ ಸಭಾಪತಿ ಶಾಸ್ತ್ರಿಗಳು ತುಂಬ ಕಸಿವಿಸಿಗೊಳ್ತಾರೆ. ರುಕ್ಮಿಣಿಯನ್ನೇ ನೋಡಿಕೊಂಡು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡ್ತಾ ಭದ್ರಯ್ಯ ಪಕ್ಕದಲ್ಲಿದ್ದ ತನ್ನ ಮನೆ ಒಳಗಡೆಗೆ ಹೋಗ್ತಾನೆ. ಅಯೋಗ್ಯ, ಚಂಡಾಲ ಅಂತ ಗೊಣಕ್ಕೊಂತ ಸಭಾಪತಿ ಶಾಸ್ತ್ರಿಗಳು ವೆಂಕಟೇಶಯ್ಯನ ಮನೆಯನ್ನು ಹೋಗ್ತಾರೆ. ಈ ವೆಂಕಟೇಶಯ್ಯ ಶಾಸ್ತ್ರಿಗಳ ದೊಡ್ಡಮ್ಮನ ಮಗ. ಅವನಿಗೆ ಗೊತ್ತಾದಂತಹ ಒಂದು ಉದ್ಯೋಗ ಏನೂ ಇರೋದಿಲ್ಲ. ಕೆಲ ಕಾಲ ಮುದ್ರಣಾಲಯದಲ್ಲಿ ಕಂಪೋಸಿಟರ್ ಆಗಿರ್ತಾನೆ. ಆನಂತರ ಹೊಲಿಗೆ ಕೆಲಸವನ್ನು ಕಲಿತ್ಕೊಂಡು ದರ್ಜಿ ಅಂಗಡಿಯೊಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿರ್ತಾನೆ. ಆನಂತರ ಅದನ್ನು ಬಿಡ್ತಾನೆ. ಸ್ವಲ್ಪ ಕಾಲ ಅಚ್ಚ ವೈದಿಕನಾಗಿ ಪೌರೋಹಿತ್ಯವನ್ನು ಕೂಡ ಮಾಡ್ತಾ ಇರ್ತಾನೆ. ಇಷ್ಟೆಲ್ಲ ಕಷ್ಟಪಡ್ತಿದ್ರು ಕೂಡ ಅವನಿಗೆ ಒಂದು ಹುಚ್ಚು, ಅದು ಸಂಗೀತದ ಹುಚ್ಚು. ಸಂಗೀತ ಕಲಿಬೇಕು ಅನ್ನೋ ಹುಚ್ಚು. ಹೊಟ್ಟೆಪಾಡಿಗೋಸ್ಕರ ಅವನು ಹಲವಾರು ಉದ್ಯೋಗಗಳನ್ನು ಮಾಡ್ತಾ ಇದ್ದರೂ ಕೂಡ ಸಂಗೀತವನ್ನು ಮಾತ್ರ ಅವನು ಬಿಟ್ಟಿರೋದಿಲ್ಲ. ಅದರಲ್ಲಿ ಪಿಟೀಲು ನುಡಿಸೋದ್ರಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸ್ಕೊಳ್ಬೇಕು ಅನ್ನೋದು ಅವನ ಮುಖ್ಯ ಉದ್ದೇಶ ಆಗಿರುತ್ತೆ. ಆ ತನ್ನ ಉದ್ದೇಶವನ್ನು ಅಪಾರ ಶ್ರಮದಿಂದ ಸಾಧಿಸ್ಕೊಂಡು ಒಳ್ಳೆಯ ಪಿಟೀಲು ವಿದ್ವಾಂಸ ಅಂತ ಕೂಡ ಅನ್ನಿಸ್ಕೊಳ್ತಾನೆ. ಒಂದು ಸಲ ರಾಮೋತ್ಸವದ ಅಂಗವಾಗಿ ಮಲ್ಲೇಶ್ವರದ ರಾಮಸೇವಾ ಮಂಡಳಿಯವರು ಏರ್ಪಾಟ್ ಮಾಡಿದ್ದಂತಹ ಸಂಗೀತ ಕಚೇರಿನಲ್ಲಿ ವೆಂಕಟೇಶಯ್ಯ ಭರ್ಜರಿಯಾಗಿ ಪಿಟೀಲು ಬಾರಿಸ್ತಾನೆ. ಜನರಿಗೆ ಮನೋರಂಜನೆ ಮಾಡ್ತಾನೆ. ಆವತ್ತಿನಿಂದ ಅವನ ಅದೃಷ್ಟ ಬದಲಾಗುತ್ತೆ. ಆ ದಿನದ ಸಂಗೀತ ಕಚೇರಿ ಮುಗಿದ ಬಳಿಕ ಹಲವಾರು ಮಂದಿ ಈ ವೆಂಕಟೇಶಯ್ಯನ ಸಂದರ್ಶನವನ್ನು ಪಡೀತಾರೆ, ಅವನನ್ನು ಹೊಗಳ್ತಾರೆ. 4-6 ಮಂದಿ ಅನುಕೂಲಸ್ಥರು ತಮ್ಮ ಮನೆ ಮಕ್ಕಳಿಗೆ ಸಂಗೀತ ಪಾಠ ಹೇಳ್ಕೊಡೋಕ್ಕೆ ಬರಬೇಕು ಅಂತ ಕೂಡ ವೆಂಕಟೇಶಯ್ಯನನ್ನು ಕೇಳ್ಕೊಳ್ತಾರೆ. ಆವತ್ತಿನಿಂದ ಅವನ ಹೊಟ್ಟೆಪಾಡಿನ ಚಿಂತೆ ಕೊನೆಗೊಳ್ಳುತ್ತೆ. ತಿಂಗಳಿಗೆ ಸುಮಾರು 200 ರೂಪಾಯಿವರೆಗೂ ಸಂಗೀತ ಪಾಠದಿಂದಲೇ ಸಂಪಾದನೆ ಆಗ್ತಾ ಇರುತ್ತೆ. ಆದರೆ
ಸಂಗೀತ ಕಲೆ ಅವನಿಗೆ ಕರಗತ ಆದ ಹಾಗೇನೆ ಸಂಪಾದನೆಯೂ ಹೆಚ್ಚಾಗ್ತಾ ಆಗ್ತಾ ಇವನ ರಸಿಕತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ದಿನ ದಿನಕ್ಕೂ ಶೃಂಗಾರ ಪ್ರಿಯ ಆಗ್ತಾ ಇರ್ತಾನೆ. ಕಂಡ ಹೆಣ್ಣು ಮಕ್ಕಳ ಮೇಲೆಲ್ಲ ಕಣ್ಣು ಹರಿಸಿ ಕೆಟ್ಟ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಇದರಿಂದಾಗಿ ಅವನ ಅಧಃಪತನ ಬಹಳ ಬೇಗ ಆರಂಭ ಆಗುತ್ತೆ. ಸಂಗೀತ ಪಾಠ ಹೇಳಿಸ್ಕೊಳ್ತಿದ್ದಂತಹ ಹೆಣ್ಣು ಮಕ್ಕಳು ಈ ವೆಂಕಟೇಶಯ್ಯನ ಬಗ್ಗೆ ತಮ್ಮ ಹಿರಿಯರಿಗೆ ದೂರನ್ನು ಕೂಡ ಕೊಡ್ತಾರೆ. ಅವನ ಕೆಟ್ಟ ಕಣ್ಣಿನ ನೋಟ ಸೂಕ್ಷ್ಮವಾಗಿ ಬಣ್ಣಿಸಿ ತಮಗೆ ಇದು ಸಾಕು, ಅಂದರೆ ಈ ಸಂಗೀತ ಪಾಠ ಸಾಕು ಅಂತ ಕೂಡ ಹೇಳ್ತಾ ಇರ್ತಾರೆ. ಸ್ವತಃ ತಮ್ಮ ಮಕ್ಕಳೇನೆ ಪಾಠ ಬೇಡ ಅಂತ ಅಂದಮೇಲೆ ಹಿರಿಯರು ಯಾಕೆ ಸುಮ್ಮನಿರ್ತಾರೆ? ಅವರು ಕೂಡ ಈ ಪಿಟೀಲು ಮೇಷ್ಟ್ರ ಬಗ್ಗೆ ಅಸಮಾಧಾನ ಪಟ್ಕೊಳ್ತಾರೆ. ನಮ್ಮ ಹುಡುಗಿಗೆ ಸಂಗೀತ ಪಾಠ ಸಾಕು ಮೇಷ್ಟ್ರೆ, ನಾಳೆಯಿಂದ ನೀವು ಬರೋ ತೊಂದರೆ ತಗೋಬೇಡಿ ಅನ್ನೋ ಅರ್ಥದ ಮಾತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವೆಂಕಟೇಶಯ್ಯನಿಗೆ ಕಿವಿಗೆ ಬೀಳೋ ಹಾಗೆ ಮಾತಾಡ್ತಾ ಇರ್ತಾರೆ. ದಿನ ದಿನಕ್ಕೆ ಪಾಠದ ಮನೆಗಳು ಕಡಿಮೆ ಆಗತ್ವೆ. ಸಂಪಾದನೆ 200 ರೂಪಾಯಿಗಳಿಂದ 50 ರೂಪಾಯಿಗೆ ಇಳಿಯುತ್ತೆ. ವೆಂಕಟೇಶಯ್ಯ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೇಬೇಕಾಗತ್ತೆ. ಏಕೆಂದರೆ ತಿಂಗಳ 1ನೇ ತಾರೀಕಿಗೆ ಬಾಡಿಗೆ ಕೊಡಬೇಕಾಗಿ ಬರುತ್ತೆ. ಆಗ ಅವನಿಗೆ ಹರಸಾಹಸ ಆಗ್ತಾ ಇರುತ್ತೆ. ಹಾಲು ಮೊಸರಿನವ್ರದ್ದು ನಿತ್ಯರಾದ ಅಂತ ಆಗ್ತಿರುತ್ತೆ. ಅರೆ ಹೊಟ್ಟೆ ಒಪ್ಪತ್ತೂಟ, ಸಂಪೂರ್ಣ ಉಪವಾಸ ಇವೆಲ್ಲ ಶುರು ಆಗತ್ತೆ. ಮನೆಯವರೆಲ್ಲ ದಿನ ದಿನಕ್ಕೆ ಸೊರಗಿ ಹೋಗ್ತಾ ಇರೋದನ್ನು ನೆರೆಯವರಿಗೂ ಕೂಡ ಗೊತ್ತಾಗೋ ಹಾಗೆ ಆಗತ್ತೆ. ಈ ಸಂಗೀತದ ಮೇಷ್ಟ್ರಿಗೆ ಬಂದ ಗತಿ ಪಾಪ ಯಾರಿಗೂ ಬರೋದು ಬೇಡಪ್ಪ ಅಂತ ಜನ ಮಾತಾಡ್ಕೊತಾ ಇರ್ತಾರೆ. ಈ ಸಂಸಾರದ ಸ್ಥಿತಿಯನ್ನು ಬಲ್ಲ ಕೆಲವರು ಅಂದ್ಕೊಳ್ತಾ ಇರ್ತಾರೆ, ಇವನಿಗೆ ಏನು ಬೇರೆ ಕೆಲಸವೇ ಸಿಕ್ಕೋದಿಲ್ವೇ ಅಂತ ಹೇಳಿಬಿಟ್ಟು. ಆ ಸಮಯದಲ್ಲಿ ಆತ ಮತ್ತೆ ಮುದ್ರಣಾಲಯವನ್ನು ಸೇರಿಕೊಳ್ತಾನೆ. ಕಾಂಪೋಸಿಟರ್ ಕೆಲಸದಿಂದ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತ ನಿಶ್ಚಯ ಮಾಡಿರ್ತಾನೆ. ಇಂತಹ ದುರ್ದಶೆಯಲ್ಲಿ ಅವನ ನೆರವಿಗೆ ಬಂದವನು ಇದೇ ಪಕ್ಕದ ಮನೆಯಲ್ಲಿದ್ದಂತಹ ಭದ್ರಯ್ಯ. ಒಂದು ದಿನ ಏನಾಗಿರುತ್ತೆ, ತುಂಬ ಬಾಡಿದ ಮುಖದಿಂದ ಈ ವೆಂಕಟೇಶಯ್ಯ ತಲೆ ತಗ್ಗಿಸ್ಕೊಂಡು ಎಲ್ಗೋ ಹೊರಟಿರ್ತಾನೆ. ಆ ಸಮಯದಲ್ಲಿ ತನ್ನ ಮನೆಯ ಮುಂದಿನ ಪುಟ್ಟ ಜಗಲಿ ಮೇಲೆ ಭದ್ರಯ್ಯ ಕೂತಿರ್ತಾನೆ. ಏನು ಸ್ವಾಮಿ ಈ ಬಿಸಿಲಲ್ಲಿ ಎತ್ಲಗೋ ಹೊಂಟ್ರಲ್ಲ ಅಂತ ಮಾತಾಡಿಸ್ತಾನೆ. ವೆಂಕಟೇಶಯ್ಯ ಅರೆಕ್ಷಣ ಅಲ್ಲೇ ನಿಂತ್ಕೊಳ್ತಾನೆ. ಗೆಲುವಿಲ್ಲದ ನಗೆಯನ್ನು ಕೂಡ ನಗುತ್ತಾನೆ. ಬನ್ನಿ ಹೊಸಿ ಕೂತ್ಕೊಂಡು ಹೋಗಿರಂತೆ ಅಂತ ಭದ್ರಯ್ಯ ಆಹ್ವಾನಿಸ್ತಾನೆ. ವೆಂಕಟೇಶಯ್ಯ ಮನಸ್ಸಿನಿಂದ ಆ ಕಡೆ ಹೋಗ್ತಾನೆ. ಕೂತ್ಕೊಂಡಿದ್ದ ಭದ್ರಯ್ಯ ಒಳಗಡೆ ಹೋಗ್ಬಿಟ್ಟು ಇನ್ನೊಂದು ಚಾಪೆ ತೊಗೊಂಬಂದು ಹಾಸ್ತಾನೆ. ವೆಂಕಟೇಶಯ್ಯ ಕೂತ್ಕೊಂಡ್ಲೇಬೇಕಾಗತ್ತೆ. ಏನು ಈ ನಿಗಿ ಬಿಸಿಲಾಗ ಹೊಂಟಿದ್ದೀರಾ ಅಂತ ಕೇಳ್ತಾನೆ. ಸುಮ್ಮನೆ ಭದ್ರಯ್ಯನವ್ರೆ ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ. ಅಲ್ಲ, ಇಷ್ಟೊತ್ತಾಗಿದ್ರು ಇನ್ನೂ ಊಟ ಆದಂಗೆ ಕಾಣಲ್ವಲ್ಲ ಅಂತ ಭದ್ರಯ್ಯ ಹೇಳಿದಾಗ, ಇಲ್ಲ ಇವತ್ತು ಬೇಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ವೆಂಕಟೇಶಯ್ಯ ನಿಜ ಸಂಗತಿ ಮುಚ್ಚಿಡ್ತಾ ಇದ್ದಾನೆ ಅಂತ ತಿಳಿಯೋಕ್ಕೆ ಭದ್ರಯ್ಯನಿಗೆ ಬಹಳ ಸಮಯ ಏನು ಬೇಕಾಗೋದಿಲ್ಲ. ತಕ್ಷಣ ಅವನು ಒಳಗಡೆ ಹೋಗ್ಬಿಟ್ಟು ಒಂದು ಚಿಪ್ಪು ಬಾಳೆಹಣ್ಣು, ಒಂದು ಹೋಳು ತೆಂಗಿನಕಾಯಿಯನ್ನು ತಂದು ವೆಂಕಟೇಶಯ್ಯನ ಮುಂದಿಡ್ತಾನೆ. ಇದೆಲ್ಲ ಏನು ಭದ್ರಯ್ಯ ಅವರೇ ಅಂತ ವೆಂಕಟೇಶಯ್ಯ ಕೇಳಿದಾಗ, ತಗೊಳ್ಳಿ ಸ್ವಾಮಿ, ಪರವಾಗಿಲ್ಲ, ಹಣ್ಣು ತಿಂದರೆ ಏನಾಗುತ್ತೆ ಅಂತ ಭದ್ರಯ್ಯ ಅಂತಾನೆ. ಅಯ್ಯೋ, ನನಗೆ ಹೊಟ್ಟೆ ತುಂಬ ಹೋಗಿದೆ, ಏನು ಬೇಕಾಗಿಲ್ಲ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಪರವಾಗಿಲ್ಲ ಸ್ವಾಮಿ, ತಿನ್ನಿ ಅಂತ ಹೇಳ್ಬಿಟ್ಟು ಭದ್ರಯ್ಯ ಬಲವಂತ ಮಾಡ್ತಾನೆ. ಅವನ ಬಲವಂತಕ್ಕೆ ಈ ವೆಂಕಟೇಶಯ್ಯ ಒಂದು ಬಾಳೆಹಣ್ಣನ್ನು ಸುಲಿದು ಬಾಯಿಗೆ ಇಟ್ಕೊಳ್ತಾನೆ. ಇದ್ಯಾಕೆ ಸ್ವಾಮಿ ಹಿಂಗೆ ಬತ್ತ ಸಣ್ಣಗಾಗ್ಬಿಟ್ರಿ ಅಂತ ಭದ್ರಯ್ಯ ಹೇಳ್ತಾನೆ. ಭದ್ರಯ್ಯನ ಮಾತಿಗೆ ವೆಂಕಟೇಶಯ್ಯ ವಿಷಾದದಿಂದ ನಗ್ತಾನೆ. ನಗ್ತಾ ಚೆಂದಾಗಿದ್ದವ್ರು ನೀವು ಭರ್ಜರಿಯಾಗಿ ಶರಿಗೆ ಶಾಲ್ಯ ಹೊದ್ಕೊಂಡು ಬೀದಿಲಿ ತಿರುಗಾಡ್ತಿದ್ರಿ, ಇದ್ದಕ್ಕಿದ್ದಂಗೆ ಹಿಂಗಾಗ್ಬಿಟ್ರಲ್ಲ ಅಂತ ಕೇಳಿದಾಗ, ಅದು ನನ್ನ ದುರದೃಷ್ಟ ಭದ್ರಯ್ಯನವರೇ ಅಂತೇಳಿ ವೆಂಕಟೇಶಯ್ಯ ಹೇಳ್ತಾನೆ. ಅದೇನು ಸ್ವಾಮಿ ಅಂಥದ್ದು ಅಂತ ಭದ್ರಯ್ಯ ಕೇಳಿದಾಗ ವೆಂಕಟೇಶಯ್ಯ ತನಗೆ ದುರ್ದಶೆ ಪ್ರಾಪ್ತವಾದ ರೀತಿಯನ್ನು ನಿಧಾನವಾಗಿ ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ. ಸಂಗೀತ ಪಾಠ ಹೇಳಿಸ್ಕೊಳ್ತಿದ್ದ ಮನೆಯವರು ತನ್ನನ್ನು ಇನ್ನು ಬರಬೇಡ ಅಂತ ಹೇಳಿದ್ದನ್ನು, ಅದರಿಂದ ತಮ್ಮ ಸಂಪಾದನೆಗೆ ಸಂಚಕಾರ ಬಂದಿದ್ದು ಎಲ್ಲವನ್ನು ಕೂಡ ಭದ್ರಯ್ಯನಿಗೆ ವಿವರವಾಗಿ ವರ್ಣಿಸ್ತಾನೆ. ಆದರೆ ಹೀಗಾಗಲಿಕ್ಕೆ ತನ್ನ ಪಾಲಿನ ತಪ್ಪಾದ ಹೆಣ್ಣಿನ ಹುಚ್ಚು ಕಾರಣ ಅನ್ನೋದನ್ನು ಮಾತ್ರ ಆತ ಹೇಳೋದಿಲ್ಲ. ಅಯ್ಯೋ ಪಾಪ, ಹಿಂಗೆ ಅಂತ ನೀವು ನನಗೆ ಮೊದಲೇ ಹೇಳಕ್ಕಿಲ್ವಾ ಅಂತ ಭದ್ರಯ್ಯ ಹೇಳ್ತಾನೆ. ಭದ್ರಯ್ಯನ ಆ ಮರುಕದ ಮಾತಿನ ಹಿಂದೆ ದುರಾಸೆಯ ದುರಾಲೋಚನೆ ಇದೆ ಅನ್ನೋದು ವೆಂಕಟೇಶನಿಗೆ ಗೊತ್ತಾಗೋದಿಲ್ಲ. ಹೇಗೆ ಹೇಳಲಿ ಭದ್ರಯ್ಯ ಅವರೇ, ನನ್ನ ಕಷ್ಟವನ್ನು ನಿಮಗೂ ಹಂಚ್ಕೊಡೋದು ಯಾವ ನ್ಯಾಯ ಅಂತ ವೆಂಕಟೇಶಯ್ಯ ಹೇಳ್ತಾನೆ.
ಅಯ್ಯ, ಹಂಗೆಲ್ಲ ಅನ್ಬೇಡಿ ಸ್ವಾಮಿ, ಭದ್ರಯ್ಯನ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮೀಸೆ ಮೇಲೆ ಕೈ ಆಡಿಸ್ಕೊಂಡು ಭದ್ರಯ್ಯ ಹೆಮ್ಮೆಯಿಂದ ಹೇಳ್ತಾನೆ. ವೆಂಕಟೇಶಯ್ಯ ಕಳೆಗುಂದಿದ ಮುಖದಿಂದ ತೆಪ್ಪ ಕೂತಿರ್ತಾನೆ. ಆಗ ಭದ್ರಯ್ಯ ಕೂಗ್ತಾನೆ, ಅವ ಆ ಬ್ಯಾಗ್ನಾಗೆ 4 ಸೇರು ಅಕ್ಕಿ ಹಾಕ್ಕೊಂಡು ತಗೊಂಬ ಇಲ್ಲಿ ಅಂತ ಹೇಳ್ತಾನೆ. ಒಳಗಡೆ ಇದ್ದ ತನ್ನ ಮುದಿ ತಾಯಿ ಕಿವುಡಿ ಅಂತ ಗೊತ್ತಿದ್ದರಿಂದ ಗಟ್ಟಿಯಾಗಿ ಕೂಗಿ ಹೇಳ್ತಾನೆ. ಅವನಿಗೆ ಕಿವುಡಿಯಾದ ಈ ತಾಯಿಯನ್ನು ಬಿಟ್ಟು ಹೆಂಡತಿ ಆಗಲಿ, ಮಕ್ಕಳಾಗಲಿ ಅಥವಾ ಬೇರೆ ಬಂಧುಗಳಾಗಲಿ ಯಾರೂ ಇರೋದಿಲ್ಲ. ಹಿಂದೆ ಒಮ್ಮೆ ಅವನಿಗೆ ಮದುವೆ ಆಗಿರುತ್ತೆ. ಮನೆಗೆ ಬಂದಿದ್ದ ಹೆಂಡತಿಯನ್ನು 6 ತಿಂಗಳು ಕೂಡ ಸರಿಯಾಗಿ ಬಾಳಕ್ಕೆ ಬಿಡದೆ ತನ್ನ ಕೈಯಾರೇನೆ ಆ ಹೆಣ್ಣನ್ನು ಅವನು ಕೊಂದುಬಿಟ್ಟಿರ್ತಾನೆ. ಇನ್ನು ಅವನ ಕತೆ ಈಗ. ಬೆಟ್ಟದ ಹಳ್ಳಿಯ ಮುನಿಯಮ್ಮನನ್ನು ಮದುವೆ ಆದ ಹೊಸದರಲ್ಲಿ ಭದ್ರಯ್ಯನಿಗೆ ರಾಮಚಂದ್ರದ ನಿಂಗಣ್ಣ ಅನ್ನೋನ ಪರಿಚಯ ಆಗಿರುತ್ತೆ. ಆ ನಿಂಗಣ್ಣ ಯಾವುದೋ ಒಂದು ಭೂತ ಶಕ್ತಿಯನ್ನು ವಶಪಡಿಸಿಕೊಂಡು ಅದರ ಸಹಾಯದಿಂದ ಅನೇಕ ಅದ್ಭುತ ಅಮಾನುಷ ಕೃತ್ಯಗಳನ್ನು ಮಾಡ್ತಾ ಇದ್ದ. ಅದನ್ನು ನೋಡಿ ಭದ್ರಯ್ಯನ ಮನಸ್ಸು ಕೂಡ ಆ ಕಡೆಗೆ ಸೆಳೆಯಲ್ಪಡುತ್ತೆ. ಅವನು ನಿಂಗಣ್ಣನ ಬೆನ್ನ ಹಿಂದೆನೆ ತಿರುಗಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅವರಿಬ್ಬರು ಸಮವಯಸ್ಕರಾಗಿದ್ದರಿಂದ ಪರಸ್ಪರ ಸ್ನೇಹ ಬಹಳ ಬೇಗ ಬೆಳೆಯುತ್ತೆ. ನಿಂಗಣ್ಣ ಬೆಂಗಳೂರಿಗೆ ಬಂದಾಗೆಲ್ಲ ಭದ್ರಯ್ಯನ ಮನೆಯಲ್ಲಿ ಬಿಡಾರ ಮಾಡ್ತಾ ಇದ್ದ. ಅವನು ಬಂದು ಹೋಗೋದು ಹೆಚ್ಚಾದ ಹಾಗೆ ಮುನಿಯಮ್ಮ ಅಂದರೆ ಭದ್ರಯ್ಯನ ಹೆಂಡತಿ ಮತ್ತು ಭದ್ರಯ್ಯನ ಮುದಿ ತಾಯಿ ಜೊತೆಗೂ ಅತಿಯಾದ ಸಲಿಗೆ ಬೆಳಲಿಕ್ಕೆ ಪ್ರಾರಂಭ ಆಗತ್ತೆ. ಈ ಸಲಿಗೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ ನಿಂಗಣ್ಣ ಮುಂದಾಗ್ತಾನೆ. ಒಂದು ಸಂಜೆ ಭದ್ರಯ್ಯ ಮನೆಯಲ್ಲಿ ಇಲ್ಲದೆ ಇದ್ದ ಸಮಯವನ್ನು ಸಾಧಿಸಿ ಈ ನಿಂಗಣ್ಣ ತುಂಬ ಘಮಘಮ ಅನ್ನುವಂತಹ ಕೆಂಡು ಸಂಪಿಗೆಯನ್ನು ತನ್ನ ಕರವಸ್ತದಲ್ಲಿ ಕಟ್ಟಿಕೊಂಡು ಮುನಿಯಮ್ಮನನ್ನು ನೋಡೋಕ್ಕೆ ಅಂತ ಬರ್ತಾನೆ. ಆ ದಿವಸ ಭದ್ರಯ್ಯನ ತಾಯಿ ಅನಾರೋಗ್ಯದಿಂದ ನರಳ್ತಾ ಕತ್ತಲು ತುಂಬಿದ ಕೋಣೆಯ ಮೂಲೆಯಲ್ಲಿ ಮಲಗಿರ್ತಾಳೆ. ಇದು ಅವನಿಗೆ ಇನ್ನಷ್ಟು ಉತ್ಸಾಹವನ್ನು ಉಂಟು ಮಾಡುತ್ತೆ. ಸದ್ದು ಮಾಡದೆ ನೇರವಾಗಿ ಒಳಗಡೆ ಹೋಗ್ತಾನೆ. ಒಲೆ ಮುಂದೆ ಕೂತಿದ್ದ ಮುನಿಯಮ್ಮನ ಕಣ್ಣನ್ನು ಮುಚ್ತಾನೆ. ಆಕೆ ಗಾಬರಿಗೊಳ್ತಾಳೆ. ಏಕೆಂದರೆ ಭದ್ರಯ್ಯ ತನ್ನ ಹೆಂಡತಿ ವಿಷಯದಲ್ಲಿ ಯಾವತ್ತೂ ಇಷ್ಟೊಂದು ಸಲಿಗೆ ವಹಿಸಿರೋದಿಲ್ಲ. ಅಂದಮೇಲೆ ಇವತ್ತ್ಯಾಕೆ ಹೊಸ ರೀತಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ತನ್ನ ಕಣ್ಣುಗಳನ್ನು ಮುಚ್ಚಿದ ಗಂಡಸಿನ ಕೈಗಳನ್ನು ಆಕೆ ನಿಧಾನವಾಗಿ ಸಡಿಲಿಸೋಕ್ಕೆ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ನಿಂಗಣ್ಣನೇ ತನ್ನ ಕೈ ತೆಗಿತಾನೆ. ಅವಳ ಕಣ್ಣು ಮುಂದೆನೆ ಆ ಕೆಂಡು ಸಂಪಿಗೆಯನ್ನು ಕಟ್ಟಿದ್ದ ಕರವಸ್ತ್ರವನ್ನು ಹಿಡಿತಾನೆ. ಸಂಪಿಗೆ ವಾಸನೆಗಿಂತ ಆ ಕರವಸ್ತ್ರದ ವಾಸನೆ ಅವಳಿಗೆ ಬಹಳ ಪ್ರಿಯವಾಗಿ ತೋರುತ್ತೆ. ಆಕೆ ಮರಳುಗೊಂಡವಳ ಹಾಗೆ ಆ ಕರವಸ್ತ್ರವನ್ನು ಮತ್ತೆ ಮತ್ತೆ ಮೂಗಿನ ಹತ್ರ ತಗೊಂಡು ಹೋಗಿ ಮೂಸ್ತಾಳೆ. ನಿಂಗಣ್ಣಂಗೂ ಕೂಡ ಅದೇ ಬೇಕಿರುತ್ತೆ. ಏಕೆಂದರೆ ಆತ ಆ ಕರವಸ್ತ್ರಕ್ಕೆ ಸುಗಂಧ ದ್ರವ್ಯವನ್ನು ಚಿಮುಕಿಸಿ ತನ್ನ ಭೂತಶಕ್ತಿಯ ನೆರವಿನಿಂದ ವಶೀಕರಣದ ಆಕರ್ಷಕ ಶಕ್ತಿಯನ್ನು ತುಂಬಿರ್ತಾನೆ. ಒಲೆ ಮುಂದೆ ಕೂತ್ಕೊಂಡು ರಾತ್ರಿ ಅಡುಗೆ ಮಾಡ್ತಿದ್ದಂತಹ ಮುನಿಯಮ್ಮ ತನ್ನನ್ನು ತಾನೇ ಮರೆತು ಬಿಟ್ಟಿರ್ತಾಳೆ. ನಿಂಗಣ್ಣ ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡಾಗ ಮುನಿಯಮ್ಮನಿಗೆ ಆತಂಕ ಆಗತ್ತೆ. ಅಯ್ಯೋ, ನೀನಾ ನಿಂಗಪ್ಪಣ್ಣ? ನಾನೆಲ್ಲೋ ಅವರು ಅಂದ್ಕೊಂಡಿದ್ದೆ ಅಂತಾಳೆ. ಆಗ ನಿಂಗಣ್ಣ ಇನ್ನಷ್ಟು ಮುಂದುವರಿತಾನೆ. ಅವಳ ಮುಖಕ್ಕೆ ಮುಖವನ್ನು ಇಟ್ಟು ಬಿಗಿಯಾಗಿ ಅಪ್ಕೊಳ್ತಾನೆ. ಆಗ ಅವಳು ಏನು ಹೇಳೋದು ಗೊತ್ತಾಗದೆ ಸುಮ್ಮನಿರ್ತಾಳೆ. ಎಷ್ಟು ಚೆನ್ನಾಗಿದೆಯಾ ಮುನಿ ನೀನು ಅಂತಾನೆ. ನೀನು ಚೆನ್ನಾಗಿದೆಯಾ ನಿಂಗಪ್ಪಣ್ಣ ಅಂತ ಅವಳು ಹೇಳ್ತಾಳೆ. ಇಬ್ಬರು ಚೆನ್ನಾಗಿದ್ದೀವಿ, ಬಹಳ ಚೆನ್ನಾಗಿದ್ದೀವಿ ಅಂತ ಇವನು ಹೇಳ್ತಾನೆ. ನಿಂಗಣ್ಣ ತನ್ನ ತೋಳ ಸೆರಿಯಲ್ಲಿ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಕೊಳ್ತಾನೆ. ಹಾಗೆಯೇ ಅವಳ ಕೈಯಲ್ಲಿದ್ದ ಕೆಂಡು ಸಂಪಿಗೆ ಕಟ್ಟಿದ್ದ ಕರವಸ್ತ್ರ ಕೂಡ ಕೆಳಗೆ ಬೀಳುತ್ತೆ. ಕಾಮಾಂಧನಾಗಿದ್ದ ನಿಂಗಣ್ಣ ತಾನೇನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೂ ಇಲ್ಲದೆ ಕೆಳಗೆ ಬಿದ್ದ ಹೂವಿನ ಮೇಲೆ ಕಾಲಿಟ್ಟು ಹೊಸಕ್ತಾನೆ. ಕರವಸ್ತ್ರ ಕೈತಪ್ಪಿ ಕೆಳಗೆ ಬಿದ್ದ ಕ್ಷಣದಿಂದ ಮುನಿಯಮ್ಮನ ಮೈ ಬಿಸಿಯಾಗಕ್ಕೆ ಶುರು ಆಗುತ್ತೆ. ಮರುಳಾಗಿದ್ದ ಅವಳ ಮನಸ್ಸು ಮರಳಿ ತಿಳುವನ್ನು ಪಡ್ಕೊಳ್ಳುತ್ತೆ. ನಿರ್ಭಯವಾಗಿ ಪರಪುರುಷನ ಜೊತೆಗೆ ಸಂಗಸಕ್ಕೆ ಸಿದ್ಧವಾಗಿದ್ದಂತಹ ಅವಳ ಮೈ ನಡುಗಕ್ಕೆ ಪ್ರಾರಂಭ ಆಗತ್ತೆ. ಹಣೆ ಮೇಲೆ ಬೆವರು ಹನಿನೂ ಕೂಡ ಮೂಡುತ್ತವೆ. ಹೀಗೆ 1-2 ನಿಮಿಷ ಕಳೆಯುವಷ್ಟರಲ್ಲಿ ಮುನಿಯಮ್ಮ ತಕ್ಷಣ ರುದ್ರಾವೇಶಗೊಳ್ತಾಳೆ. ನಿಂಗಣ್ಣನ ಎದೆಗೆ ಬಲವಾಗಿ ಗುದ್ದುತ್ತಾಳೆ. ಅವನ ತೋಳು ಸರೆಯಿಂದ ಬಿಡಿಸ್ಕೊಂಡು ದೂರ ನಿಂತ್ಕೊತಾಳೆ. ಅವಳ ಆ ಒಂದು ಪೆಟ್ಟಿಗೆ ನಿಂಗಣ್ಣನ ತಲೆ ತಿರುಗೋ ಹಾಗಾಗುತ್ತೆ. ಎದೆಗೆ ಪೆಟ್ಟು ಬಿದ್ದಿದ್ದರಿಂದ 2 ಕ್ಷಣ ಅವನು ಉಸಿರು ನಿಂತಂಗಾಗತ್ತೆ. ಮುನಿಯಮ್ಮ ಸರಿಯಾಗಿ ಸೀರೆಯನ್ನು ಧರಿಸ್ತಾಳೆ. ಆನಂತರ ಕೆದರಿದ ಕೂದಲನ್ನು ನೇವರಿಸ್ಕೊಳ್ತಾಳೆ. ಕೆಂಡ ಸಂಪಿಗೆ ಕಟ್ಟಿದ್ದ ಕರವಸ್ತ್ರವನ್ನು ಎತ್ಕೊಂಡು ಉರಿತಾ ಇದ್ದಂತಹ ಒಲೆಗೆ ಸಿಟ್ಟಿನಿಂದ ಎಸಿತಾಳೆ. ಆನಂತರ ನಿಂಗಣ್ಣನ ಕಡೆಗೆ ತಿರುಗಿ ಹೇಳ್ತಾಳೆ, ಎಷ್ಟು ಧೈರ್ಯ ಮಾಡಿದೆ ನೀನು ನನ್ನ ಮುಟ್ಕೊಳ್ಳೋಕ್ಕೆ? ಮೂಳ ಹೂವು ತಂದಿದ್ದೀನಿ ಅಂತ ಹೇಳ್ಬಿಟ್ಟು
ತಗೊಂಬಂದಿದ್ಯಾ, ನಾನೇನು ಮಿಂಡ್ಗಾತಿನ ಅಂಥೇಳಿ ಬೈದಾಡ್ತಾಳೆ. ಅವನ ಮೋರಿಯನ್ನು ತಿವಿತಾಳೆ, ಥೂ ಅಂತ ಅವನ ಕೆನ್ನೆಗೆ ಉಗುಳ್ತಾಳೆ. ನಿಂಗಣ್ಣ ಅಧೀರನಾಗ್ತಾನೆ. ತನ್ನ ಶರ್ಟಿನಿಂದ ಮುಖದ ಮೇಲಿದ್ದ ಅವಳ ಎಂಜಲನ್ನು ಒರೆಸ್ಕೊಂಡು ಮೆಲ್ಲ ಮೆಲ್ಲನೆ ಹೊರಗಡೆಗೆ ಅಡಿ ಇಡ್ತಾನೆ. ಮುನಿಯಮ್ಮ ಸರಸರ ನಡೀತಾಳೆ, ಹಲ್ಲು ಮುಡಿ ಕಚ್ತಾಳೆ, ಅವನ ಅಂಗಿಯನ್ನು ಬಿಗಿಯಾಗಿ ಹಿಡಿತಾಳೆ. ಇನ್ನೊಂದು ಸಲ ಇಂಥ ಕೆಲಸ ಮಾಡೋಕ್ಕೆ ನನ್ನ ಬಂದರೆ ಜೋಕೆ ಅಂತ ಹೇಳಿಬಿಟ್ಟು ಅವನನ್ನು ಮುಂದಕ್ಕೆ ದೂಕ್ತಾಳೆ. ಆ ರಭಸಕ್ಕೆ ಹೊರಬಾಗಿಲಿನ ಹೊಸ್ತಿಲನ್ನು ದಾಟಿ ಎಡವಿ ನಿಂಗಣ್ಣ ಬೀಳೋ ಹಾಗಾಗುತ್ತೆ. ಆದರೆ ಅಷ್ಟರಲ್ಲಿ ಎದುರುಗಡೆ ಬಂದ ಭದ್ರಯ್ಯ ಅವನನ್ನು ಹಿಡ್ಕೊಳ್ತಾನೆ. ಅಯ್ಯೋ ನಿಂಗಪ್ಪಣ್ಣ, ಹಿಂಗ್ಯಾಕೆ ಓಡ್ ಬಂದೆ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲಪ್ಪ, ನಾನ್ಯಾಕೆ ಓಡ್ ಬರಲಿ, ಕಾಲು ತೊಡ್ರತು ಅಷ್ಟೇ ಅಂತ ಹೇಳಿಬಿಟ್ಟು ತನಗೆ ಆದ ಅವಮಾನದ ಅಪಘಾತವನ್ನು ಹೇಳ್ಕೊಳ್ಳೋಕ್ಕೆ ಹಿಂಜರಿತಾನೆ. ಆದರೆ ಅಷ್ಟರಲ್ಲಿ ಅವನ ಮನಸ್ಸಿನಲ್ಲಿ ಮುನಿಯಮ್ಮನ ಬಗ್ಗೆಗೆ ಸಾಕಷ್ಟು ದ್ವೇಷ ಹುಟ್ಕೊಳ್ಳುತ್ತೆ. ಭದ್ರು, ನಾನು ಹೋಯ್ತೀನಿ ಕಣಪ್ಪ ಅಂತಾನೆ. ಎಲ್ಲೋಯ್ತೀಯಾ, ಊರಿಂದ ಈಗ ಬಂದಿಯೇನೋ ಹಂಗೆ ಹೊಂಟೋಗ್ತೀಯಾ ಅಂತ ಭದ್ರಯ್ಯ ಕೇಳ್ತಾನೆ. ಬಂದೆ, ಸಿನಿಮಾ ನೋಡೋಣ ಅಂತ ಬಂದೆ, ಯಾಕೋ ಜೀವಕ್ಕೆ ಚೆನ್ನಾಗಿಲ್ಲ, ಹೋಗ್ತೀನಿ ಅಂತ ಹೇಳಿಬಿಟ್ಟು ನಿಂಗಣ್ಣ ಹೇಳ್ತಾನೆ. ಇರು, ಇವತ್ತು ರಾತ್ರಿಗೆ ಕೋಳಿ ಕುಯ್ಯಿಸ್ತೀನಿ, ಭರ್ಜರಿಯಾಗಿ ಉಂಡುಬಿಟ್ಟು ಬಯೋಸ್ಕೋಪ್ ನೋಡ್ಕೊಂಡು ಬರೋಣ, ಬರ್ತಾರೆ ನೀನು ಊರಿಗೆ ಹೋಗುವಂತೆ ಅಂತ ಭದ್ರಯ್ಯ ಹೇಳ್ತಾನೆ. ಅವನ ಮಾತಿಗೆ ವಿಧಿ ಇಲ್ವೇನೋ ಅನ್ನೋ ಹಾಗೆ ನಿಂಗಣ್ಣ ಒಪ್ಕೊಳ್ತಾನೆ. ಆ ರಾತ್ರಿ ಸೊಗಸಾದ ಕೋಳಿ ಮಾಂಸದ ಔತಣ ಆಗತ್ತೆ. ಇಬ್ಬರು ಹತ್ತಿರದಲ್ಲಿದ್ದಂತಹ ಶಿವಾಜಿ ಟಾಕೀಸ್ಗೆ ಹೋಗಿ ಒಂದು ತಮಿಳು ಚಿತ್ರವನ್ನು ನೋಡಿಕೊಂಡು ಹಿಂತಿರುಗಿ ಬರ್ತಾರೆ. ಆ ಮಾತು ಈ ಮಾತು ಆಡ್ತಾ ಭದ್ರಯ್ಯ ಕೇಳ್ತಾನೆ, ನಾನು ಹಂಗೆ ಕೈ ಬಿಟ್ಬಿಟ್ಟೆ ನಿಂಗಪ್ಪ ನೀನು ಅಂತ ಕೇಳಿದಾಗ, ಇಲ್ಲ ಭದ್ರು, ಯಾವುದಕ್ಕೂ ಕಾಲ ಬರಬೇಕು ನೋಡು ಅಂತ ನಿಂಗಣ್ಣ ಹೇಳ್ತಾನೆ. ಆವತ್ತಿಂದ ಹಿಂಗೆ ಹೇಳ್ತಾ ಇದೀಯಾ ಅಂತ ಭದ್ರಯ್ಯ ಹೇಳ್ತಾನೆ. ಹಂಗಲ್ಲ ಭದ್ರು, ನನಗೆ ಇದ್ದೇ ಕಲಿಯೋಕ್ಕೆ ನಿನಗೆ ಕಲ್ಲಿನಂಥ ಗುಂಡಿಗೆ ಬೇಕು ಅಂದಾಗ, ಅದು ನನಗೈತೆ ನಿಂಗಪ್ಪ ಅಂತ ಭದ್ರಣ್ಣ ಹೇಳ್ತಾನೆ. ನಿಜಾನಾ ಅಂತ ಇವನು ಕೇಳಿದಾಗ, ಯಾಕಂಗೆ ಕೇಳ್ತೀಯಾ ಅಂತ ಇವನು ಹೇಳ್ತಾನೆ. ಹಂಗಲ್ಲ ಭದ್ರು, ನಾನು ಇಂಥದ್ದು ಮಾಡು ಅಂದರೆ ನೀನು ಮಾಡೋಕ್ಕೆ ತಯಾರಾಗಿದೆಯಾ ಅಂತ ನಿಂಗಣ್ಣ ಕೇಳಿದಾಗ, ಓಹೋ ಅಂತಾನೆ. ಆಮೇಲೆ ಆಗೋಕ್ಕಿಲ್ಲ ಅಂದರೆ ಏನು ಮಾಡಲಿ ಅಂದಾಗ, ಇಲ್ಲ ನಿಂಗಪ್ಪಣ್ಣ, ಹಂಗನ್ನೋದಿಲ್ಲ ನಾನು ಅಂತೇಳಿ ಹೇಳ್ತಾನೆ. ಅಷ್ಟರಲ್ಲಿ ಅವರು ಹೆಂಡದ ಅಂಗಡಿಯನ್ನು ದಾಟಿ ನಗರ್ತರಪೇಟೆ ರಸ್ತೆ ಕಡೆಗೆ ಬಂದಿರ್ತಾರೆ. ಹತ್ತಿರದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನನೂ ಕೂಡ ಕಾಣಿಸ್ತಾ ಇರುತ್ತೆ. ಧರ್ಮರಾಯ ಸ್ವಾಮಿ ಆಣೆಗೂ ನಾನು ಹೇಳ್ದಂಗೆ ಮಾಡ್ತೀಯ ಭದ್ರು ಅಂತ ನಿಂಗಣ್ಣ ಕೇಳಿದಾಗ, ದೇವ್ರಾಣೆಗೂ ಮಾಡ್ತೀನಿ ಕಣ್ಣಿಂಗಪ್ಪ ಅಂತ ಹೇಳಿದಾಗ, ನೋಡು ಸಾನೇ ಕಷ್ಟವಾದ ಕೆಲಸ, ಗುಂಡಿಗೆ ಬಲವಾಗಿರಬೇಕು ಅಂತ ನಿಂಗಣ್ಣ ಹೇಳ್ತಾನೆ. ಆಗಲಿ ಕಣ್ಣಣ್ಣ ಅಂತ ಇವನು ಹೇಳ್ತಾನೆ. ಹಾಗಾದರೆ ನಾಳೆ ರಾತ್ರಿ ಸ್ಮಶಾನಕ್ಕೆ ಹೋಗೋಣ, ಒಂದಷ್ಟು ಹಸಿ ಮಾಂಸ, ಒಂದು ದೊಡ್ಡ ಸೀಸನಲ್ಲಿ ತುಂಬ ಹೆಂಡ ತಂದಿಟ್ಕೊ, ಹಾಗೆ ಅಗ್ಯಕ್ಕೆ ಒಂದು ಗುದ್ದಲಿನ್ನು ತಗೊಂಡು ಬಾ ಅಂತ ಹೇಳಿಬಿಟ್ಟು ನಿಂಗಣ್ಣ ಹೇಳ್ತಾನೆ. ನೀನು ಬರ್ತೀಯ ನಿಂಗಪ್ಪ ಅಂತ ಕೇಳಿದಾಗ, ಹ್ಞೂ ಬರ್ತೀನಿ, ನಿನ್ನ ಅಲ್ಲಿ ಬಿಟ್ಟುಬಿಟ್ಟು ಏನೇನು ಮಾಡಬೇಕು ಅದನ್ನೆಲ್ಲ ನಿಂಗೆ ಸರಿಯಾಗಿ ಹೇಳ್ಕೊಟ್ಟು ನಾನು ಮನೆಗೆ ಬಂದುಬಿಡ್ತೀನಿ. ಸಾಧನೆ ಮಾಡುವಾಗ ಜೊತೇಲಿ ಯಾರೂ ಇರಬಾರ್ದು, ನೀನೊಬ್ಬನೇ ಇರಬೇಕು ಅಂತ ನಿಂಗಣ್ಣ ಹೇಳ್ತಾನೆ. ಆಗಲಿ ಕಣ್ಣಣ್ಣ, ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಭದ್ರಯ್ಯ ಮತ್ತು ನಿಂಗಣ್ಣ ಇಬ್ಬರು ಮನೆಗೆ ಬಂದು ಮಲ್ಕೊಳ್ತಾರೆ. ಆದರೆ ಆ ದಿನ ರಾತ್ರಿ ಎಷ್ಟೊತ್ತಾದ್ರೂ ಇಬ್ಬರಿಗೆ ನಿದ್ದೆ ಅನ್ನೋದು ಸುಳಿಯೋದಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.